हरे परमात्मने प्रणत क्लेशनाशाय गोविंदाय नमो नमः। सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणी नमोस्तुते। श्रीगुरुभ्यो नमः। नारायणं स्वरूपं जगदेकनाथं भक्तप्रियं सकललोकनमस्कृतं च त्रैगुण्यवर्जितं अजं विभुं माद्यं ईशं वन्दे भक्तं अमरासुरसिद्धवन्द्यं। नारायणं नमस्कृत्य नरश्चैव नरोत्तमं देवीं सरस्वतीं व्यासं ततो जयमुदीरयेत्। ದೇವತೆಗಳ ಸೃಷ್ಟಿಗಳನ್ನು ತಿಳಿಸಿದ್ರು. ಕೊನೆಯಲ್ಲಿ ಆ ದೇವತೆಗಳು ಅವರ ವಿಸ್ತಾರವನ್ನು 33,000 ಕೋಟಿ ದೇವತೆಗಳನ್ನು ವಿಸ್ತಾರವಾಗಿ ಹೇಳುವುದಾದರೆ ಅಷ್ಟು ದೇವತೆಗಳಿದ್ದಾರೆ ದೇವತಾ. ಮತ್ತೆ ಅದನ್ನೇ ತುಂಬ ಸಂಕ್ಷೇಪ ಮಾಡಿ ಹೇಳುವುದಾದರೆ 33 ದೇವತೆಗಳನ್ನು ಉಲ್ಲೇಖ ಮಾಡ್ಬೋದು. ಇವರ ನಂತರ ಉಳಿದವರೆಲ್ಲ ಅಂತ ಉಪದೇವತೆಗಳನ್ನ ಅಂತ ಹೇಳಿ ಲೆಕ್ಕವನ್ನು ಇಟ್ಕೊಳ್ಬೋದು. ಹೀಗೆ 33 ಅಂಥೇಳಿ ಒಂದು ಗುಂಪಿನಲ್ಲಿ ದೇವತೆಗಳ ಗಣವನ್ನು ಇಟ್ಟುಕೊಂಡು ವಿಸ್ತಾರವಾಗಿ ಹೇಳುವುದಾದರೆ 33,000 ಕೋಟಿ ದೇವತೆಗಳನ್ನು ಉಲ್ಲೇಖವನ್ನು ಮಾಡ್ತಾರೆ. ಹೀಗೆ ಆ ದೇವತೆಗಳ ಸೃಷ್ಟಿಯೆಲ್ಲ ನಡೆದ ನಂತರ ವೇದವ್ಯಾಸರು ಎಲ್ಲ ಶಾಸ್ತ್ರಗಳನ್ನು ಕೂಡ, ಯಾಕಂತ ಹೇಳಿದ್ರೆ ಕೇವಲ ಶಾಸ್ತ್ರ ಅಂತ ಹೇಳಿದ್ರೆ ಅಲ್ಲಿಗೆ ಆಯುರ್ವೇದ ಆಗಿರ್ಬೋದು, ಬೇರೆ ಬೇರೆ ಜ್ಯೋತಿಷ್ಶಾಸ್ತ್ರ ಆಗಿರ್ಬೋದು, ವ್ಯಾಕರಣ ಶಾಸ್ತ್ರ ಆಗಿರ್ಬೋದು, ಹೀಗೆ ಎಲ್ಲ ಶಾಸ್ತ್ರಗಳನ್ನು ಕೂಡ ಅವರು ಮನಸ್ಸಿನಲ್ಲಿ ಚಿಂತನೆಯನ್ನು ಮಾಡಿಕೊಂಡು ಅದರೆಲ್ಲ ವಿಸ್ತಾರವಾದ ರೂಪವನ್ನು ಮುಂದೆ ಭಾರತದಲ್ಲಿ ಹೇಳ್ತಾರೆ. ಇದೆಲ್ಲವನ್ನು ಕೂಡ ಮನಸ್ಸಿನಲ್ಲಿ ಚಿಂತನೆಯನ್ನು ಮಾಡಿಕೊಂಡು ಮುಂದೆ ಕುರುವಂಶ ಮಹಾಭಾರತ ಪ್ರಾರಂಭವಾಗುವುದೇ ಅದಕ್ಕೆ ಪೀಠಿಕೆಯಾಗಿ ಕುರುವಂಶದ ಕಥೆಯೇ ಪ್ರಾರಂಭವಾಗುವುದಾದ್ದರಿಂದ ಸೂರ್ಯ ಅವನಿಂದ ಮುಂದೆ ಉದಯಿಸಿದಂತಹ ರಾಜರನ್ನೆಲ್ಲ ಉಲ್ಲೇಖ ಮಾಡಿ ಬರ್ತಾ ಆ ಮೂಲಕ ಕುರುವಂಶ, ಯದುವಂಶ, ಇಕ್ಷ್ವಾಕು ವಂಶ, ಹೀಗೆ ಆ ವಿಭಾಗಗಳೆಲ್ಲವೂ ಕೂಡ ಮುಂದುವರೆದು ಬರ್ತದೆ. ಅದನ್ನೆಲ್ಲ ಸಂಕ್ಷೇಪವಾಗಿ ಉಲ್ಲೇಖವನ್ನು ಮಾಡ್ತಾ ಮಹಾಭಾರತದ 3 ವಿಧವಾಗಿ ಅದನ್ನು ಹೇಳಿದ್ದಾರೆ ಅನ್ನುವುದನ್ನು ತಿಳಿಸ್ತಾರೆ. ವಿಸ್ತೀರ್ಯೈತಂ ಮಹಾತ್ಮಾಯಂ ಋಷಿಕ್ ಸಂಕ್ಷೇಪಮಬ್ರವೀತ್ ಇಷ್ಟಂ ಹಿ ವಿದುಷಾಂ ಲೋಕೆ ಸಮಾಸ ವ್ಯಾಸಧಾರಣಂ ಅಂತ ಹೇಳಿ 1ನೇ ಅಧ್ಯಾಯದಲ್ಲಿ ಇಡೀ ಮಹಾಭಾರತದ ಚಿತ್ರಣವನ್ನು ಬಹಳ ಸಂಕ್ಷೇಪವಾಗಿ ತಿಳಿಸಿಕೊಡ್ತಾರೆ. ಮತ್ತೆ ದೇವತೆಗಳ ಸೃಷ್ಟಿ, ಅದರೊಟ್ಟಿಗೆ ಮನುಷ್ಯರ ಏನೆಲ್ಲ ಗಣಗಳಿದ್ದಾವೆ ಆ ಗಣಗಳ ಸೃಷ್ಟಿಯನ್ನೆಲ್ಲ ಅತ್ಯಂತ ಸಂಕ್ಷೇಪವಾಗಿ ಹೇಳಿದರು. ವಿಸ್ತಾರವಾಗಿ ಮುಂದೆ ಹೇಳಲಿದ್ದಾರೆ. ಇದೆಲ್ಲವೂ ಕೂಡ ನಮಗೆ ಸುಲಭವಾಗಿ ತಿಳಿಯಬೇಕು ಅನ್ನುವ ಉದ್ದೇಶದಿಂದ ಅದನ್ನು ಸಂಕ್ಷೇಪವಾಗಿ ಮಾಡಿ ಹೇಳುವಂಥದ್ದು. ಅದರ ಬಗ್ಗೆ ವಿಶೇಷ ಜ್ಞಾನ ನಮಗೆ ಬೇಕು ಅಂತ ನಾವು ಅಪೇಕ್ಷೆ ಪಟ್ಟರೆ ಮುಂದೆ ಅದನ್ನು ವಿಸ್ತಾರವಾಗಿ ಹೇಳ್ತಾರೆ, ಅದರಲ್ಲಿ ನಾವು ಅದನ್ನು ತಿಳಿಬೋದು. ಒಟ್ಟು ಸಂಕ್ಷೇಪ ಹೇಳುವ ಉದ್ದೇಶ ಏನು ಅಂದರೆ ಇಡೀ ಗ್ರಂಥದಲ್ಲಿ ಏನೆಲ್ಲ ನಮಗೆ ಸಿಗ್ತದೆ ಅನ್ನುವುದನ್ನು ನಮಗೆ ಸುಲಭದಲ್ಲಿ ತಿಳಿಯುವಾಗೆ ಆಗುವ ಉದ್ದೇಶದಿಂದ. ಹೀಗೆ ಮಹಾಭಾರತದಲ್ಲಿ ಮನ್ವಾದಿ ಭಾರತಂ ಕೇಚಿತ್ ಆಸ್ತಿಕಾದಿ ತಥಾಪರೆ ತಥೋಪರಿಚರಾದನ್ನೇ ವಿಪ್ರಾ ಸಮ್ಯಗಧೀರೆ ಅಂತ ಹೇಳಿ ಮಹಾಭಾರತ ನಾವು ಕೇವಲ ಕಥಾತ್ಮಕವಾಗಿ ಕಥೆಯ ರೂಪದಲ್ಲಿ, ಇತಿಹಾಸದ ರೂಪದಲ್ಲಿ ನಾವು ತಿಳಿತೇವೆ. ಇದನ್ನ ಆಸ್ತಿಕ ಅನ್ನುವಂತಹ ಅರ್ಥ. ಆಸ್ತಿಕ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಆ ದೇವರನ್ನು ನಂಬಿಕೊಂಡು ಬದುಕುವಂಥದ್ದು. ಅಂತಹ ದೇವರನ್ನು ನಂಬಿದಂತಹ ಪಾಂಡವರು ಮತ್ತೆ ಯಾರೆಲ್ಲ ಧರ್ಮ ಶ್ರದ್ಧೆಯಲ್ಲಿ ಬದುಕಿದವರು ಯಾರಿದ್ದಾರೆ ಅವರೆಲ್ಲರ ಚರಿತ್ರೆಯನ್ನ ಹೀಗೆ ಮಹಾಭಾರತದ ಕಥೆ ಅಂತ ಹೇಳಿ ಆಸ್ತಿಕ ಅನ್ನುವ ಅರ್ಥದಲ್ಲಿ ತೆರೆದುಕೊಳ್ತದೆ. ಇನ್ನು ಮನು ಅನ್ನುವಂತಹ ಅರ್ಥದಲ್ಲಿ ಮಹಾಭಾರತ ತೆರೆದುಕೊಳ್ತದೆ. ಮನು ಅಂತ ಹೇಳಿದ್ರೆ ಗುಣಗಳನ್ನ ಉಲ್ಲೇಖ ಮಾಡುವಂಥದ್ದು. ಧರ್ಮರಾಯ ಯುಧಿಷ್ಠಿರ ಅವನು ಅವನನ್ನ ನೋಡಿದ್ರೆ ಯಾವ ರೀತಿ ಧರ್ಮಾಚರಣೆ ಮಾಡಬೇಕು ಅಂತ ತಿಳಿಯುವಂಥದ್ದು. ಆದ್ರಿಂದ ಧರ್ಮ ಅನ್ನುವಂತಹ ಗುಣವನ್ನ ತಿಳಿಸಿಕೊಡುವವನು ಧರ್ಮರಾಯ. ಹೀಗೆ ಅರ್ಜುನ, ಭೀಮ ಅನ್ನುವನು ಬಲಕ್ಕೆ, ಪರಾಕ್ರಮಕ್ಕೆ ಅವನು ಅದನ್ನ ತಿಳಿಸಿಕೊಡುವಂಥವನು. ಅವನಿಂದ ನಾವು ಯಾರಲ್ಲಿ ಬಲ ಇದೆ ಹೇಳಿದ್ರೆ ಇಡೀ ಮಹಾಭಾರತದಲ್ಲಿ ನಾವು ಅತ್ಯಂತ ಬಲಶಾಲಿ ಯಾರು ಅಂತ ಹೇಳಿದ್ರೆ ಅದನ್ನು ನಮಗೆ ಗೊತ್ತಿರುವಂಥದ್ದು ಅರ್ಜುನ ಅಂತ ಹೇಳಿದ್ರೆ ಅವನಿಂದಲೇ ಮಹಾಭಾರತ ಗೆದ್ವಿ ಅಂತ ನಾವು ಅನ್ಕೊಳ್ತೇವೆ. ಆದರೆ ಅರ್ಜುನನಿಗಿಂತ ಬಲಶಾಲಿ ಆದವನು ಭೀಮಸೇನ. ಯಾಕೆ ಅಂತ ಹೇಳಿದ್ರೆ ಅವನು ಯಾವುದೇ ಶಸ್ತ್ರಗಳನ್ನು ಬಳಸ್ತಾ ಇರಲಿಲ್ಲ, ತನ್ನ ಗದೆಯೇ ಅವನಿಗೆ ಶಸ್ತ್ರ. ಅಂತಹ ಗದೆಯಿಂದಲೇ ಅಸಂಖ್ಯ ಯೋಧರನ್ನ ಸಂಹಾರ ಮಾಡಿದವನು. ಅದರಿಂದ ಅದನ್ನ ಮುಂದೆ ಹೇಳಬೇಕಾದ್ರೆ 18 ಅಕ್ಷೋಹಿಣಿ ಸೈನ್ಯದಲ್ಲಿ
ಬಹುಪಾಲು ಅದನ್ನ ಸಂಹಾರ ಮಾಡಿದವನು ಭೀಮಸೇನ ಅಂತ ಹೇಳಿ. ಅದರಿಂದ ಅತ್ಯಂತ ಬಲಶಾಲಿಯಾದಂತಹ ಆ ದುರ್ಯೋಧನನನ್ನ ಕೊನೆಗೆ ಸಂಹಾರ ಮಾಡುವವನು ಅವನೇ ಆದದ್ರಿಂದ ಅತ್ಯಂತ ಬಲಶಾಲಿ ಆದವನು ಭೀಮಸೇನ. ಅದನ್ನ ಪರಾಕ್ರಮ ಅನ್ನುವಂತಹ ಗುಣಕ್ಕೆ ಅದನ್ನು ನಾವು ಮಹಾಭಾರತದಲ್ಲಿ ತಿಳಿಯುವುದು ಹೇಳಿದ್ರೆ ಅದು ಭೀಮಸೇನನಿಂದ. ಹೀಗೆ ಅರ್ಜುನನಿಂದ ಅವನ ವಿನಯ, ಶೀಲ, ಇದೆಲ್ಲದರಿಂದ ಸೌಂದರ್ಯ, ಈ ಮೂಲಕ ಅರ್ಜುನನನ್ನ ತಿಳಿಯುವಂಥದ್ದು. ಹೀಗೆ ಒಬ್ಬೊಬ್ಬರು ಒಂದೊಂದು ಗುಣವನ್ನ ತಿಳಿಸಿಕೊಡ್ತಾರೆ. ಅದರಿಂದ ಬರೀ ಕಥೆಯನ್ನ ಮಾತ್ರ ನೋಡುವುದಲ್ಲ, ಆ ವ್ಯಕ್ತಿಯನ್ನ, ಅವನ ಇಡೀ ಜೀವನದ ಚಿತ್ರಣವನ್ನು ನೋಡಿದಾಗ ಯಾವ ರೀತಿ ಆ ಧರ್ಮವನ್ನ ಅವನು ಆಚರಣೆ ಮಾಡಿದ, ಯಾವ ರೀತಿ ಪರಾಕ್ರಮವನ್ನು ತೋರಿದ, ಯಾವ ರೀತಿ ವಿನಯವನ್ನು ತೋರಿದ, ಶೀಲವನ್ನು ತೋರಿದ ಅಂತ ಹೇಳಿ ಆ ಗುಣಗಳನ್ನು ತಿಳಿಸುವ ರೀತಿಯಲ್ಲಿ ಮಹಾಭಾರತ ತೆರೆದುಕೊಳ್ಳುತ್ತೆ. ಇದು ಎರಡನೆಯ ಅರ್ಥ. ಇನ್ನೊಂದು ತಥಾ ಉಪರಿಚರ ಅಂತ ಹೇಳಿದ್ರೆ ಸಕಲ ಅರ್ಥವೂ ಕೂಡ ಭಗವಂತನ ನಾರಾಯಣನ ಪರವಾಗಿಯೇ ತಿಳಿಸುವಂಥದ್ದು, ಸಕಲ ಶಬ್ದಗಳು ಕೂಡ ಅವನನ್ನೇ ತಿಳಿಸುವಂಥದ್ದು. ಹೀಗೆ ಮೂರು ರೀತಿಯಲ್ಲಿ ಮಹಾಭಾರತ ನಮಗೆ ತೆರೆದುಕೊಳ್ತದೆ. ಈ ರೀತಿಯಾಗಿ ಅದರ ಚೆನ್ನಾಗಿ ನಾವು ಅಧ್ಯಯನ ಮಾಡಬೇಕು ಅಂತ ಹೇಳಿ ನಮಗೆ ತಿಳಿಸ್ತಾರೆ. ಅದರಿಂದ ಕೇವಲ ಕಥೆಯ ರೂಪದಲ್ಲಿ ನಾವು ಮಹಾಭಾರತವನ್ನು ನೋಡದೆ ಅಲ್ಲಿ ಒಂದೊಂದು ಕ್ಯಾರೆಕ್ಟರು ಕೂಡ ಒಂದೊಂದು ವಿಷಯವನ್ನು ನಮಗೆ ತಿಳಿಸಿಕೊಡುತ್ತದೆ, ನಾವು ಯಾವ ರೀತಿ ಬದುಕಬೇಕು ಅನ್ನೋದನ್ನು ತಿಳಿಸಿಕೊಡ್ತದೆ. ಮತ್ತೆ ಸಕಲವೂ ಕೂಡ ಭಗವಂತನ ಗುಣಚಿಂತನೆಯನ್ನು ಮಾಡುವ ಮೂಲಕ ಹೀಗೆ ಮೂರು ರೀತಿಯಲ್ಲಿ ಮಹಾಭಾರತವನ್ನ ಚಿಂತನೆ ಮಾಡಬೇಕು ಅಂತ ಹೇಳಿ ವ್ಯಾಸರು ಅರ್ಥವನ್ನ ತೆರೆದುಕೊಳ್ಳುವಂತೆ ಆ ಮಹಾಭಾರತವನ್ನ ರಚನೆಯನ್ನು ಮಾಡ್ತಾರೆ. ಮುಂದೆ ನಾಳೆ ಚಿಂತನೆ ಮುಂದುವರೆಸುವ. ಶ್ರೀಕೃಷ್ಣ ಅರ್ಪಣ.